ಹಾಯ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಸೀರೆ ಪ್ಲೇಟ್ ಮಾಡ್ತೀವಲ್ಲ, ಫೋಲ್ಡ್ ಮಾಡೋಕ್ಕೂ ಮುಂಚೆ. ಸೊ ಸೀರೆ ಪ್ಲೇಟಿಂಗ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಅವಾಗ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಿ ಒಂದು 4-5 ಜನ ತೋರಿಸಿ ಆ ವಿಡಿಯೋನ ಅಂತ, ಅದು ಹೇಗೆ ಫೋಲ್ಡ್ ಮಾಡೋದು ಅಂತ. ಅದಕ್ಕೆ ಆ ವಿಡಿಯೋ ಮಾಡ್ತಿದ್ದೀನಿ. ಮೇ ಬಿ ನಾನು ತುಂಬ ಲೇಟಾಗಿ ಮಾಡ್ತಿದ್ದೀನಿ ಅನಿಸಿದೆ. ಆಲ್ರೆಡಿ ಫಂಕ್ಷನ್ಸ್ ಎಲ್ಲ ಮುಗಿದಿದೆ, ಬಟ್ ಇದು ಹೆಲ್ಪ್ ಆಗುತ್ತೆ. ಅಂದರೆ ನೋಡ್ತಿದ್ದಂಗೆ ಬರಲ್ಲ ಗೈಸ್. ಇದು ನಾನು ಮಾಡ್ಲಿಕ್ಕೆ ತುಂಬ ದಿನಗಳೇ ತೊಗೊಂಡಿದ್ದೀನಿ, ಅದು ನೀಟಾಗಿ ಫಿನಿಶಿಂಗ್ ಬರಲಿಕ್ಕೆ. ಸುಮ್ಮನೆ ಮನೇಲಿದ್ದ ಟ್ರೈ ಮಾಡ್ತಾಯಿದ್ರೆ ಫಂಕ್ಷನ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಒಂದು ಸ್ವಲ್ಪ ಟೆಕ್ನಿಕ್ಸ್ ಅಷ್ಟೇ, ಅದು ತುಂಬ ಈಸಿ ಇದೆ. ನನಗೂ ಗೊತ್ತಾಗೋಕ್ಕೆ ತುಂಬ ದಿನ ಬೇಕಾಯ್ತದು ಏನು ಟೆಕ್ನಿಕ್ಸ್ ಅನ್ನೋದು. ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ, ಬನ್ನಿ. ಓಕೆ, ಫಸ್ಟ್ ಸೀರೆ ಪಿನ್ ಮಾಡಬೇಕು. ನಾನು ಅದಕ್ಕೆ ವಿಡಿಯೋ ಮಾಡಿಲ್ಲ, ಯಾಕಂದರೆ ಎಲ್ರಿಗೂ ಗೊತ್ತಿರುತ್ತೆ, ಅದು ಟೈಮ್ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪಿನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೀವು ಎಲ್ಲಿಗಾದ್ರೂ ಹೋಗೋಕ್ಕೂ ಮುಂಚೆ ಈ ಥರ ಪಿನ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಈ ಥರ ನೀವು ಎಲ್ಲಿಗೆ ಇದು ಮಾಡ್ಕೊತೀರಾ ಅದರದ್ದು ಸೈಜ್ ತೊಗೋಬೇಕು. ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ. ಓಕೆ, ಈಗ ಕಾಣಿಸ್ತಿದೆ ಅಂದ್ಕೊತೀನಿ. ಸೊ ಇಲ್ಲಿ ನೀವು ಎಲ್ಲಿಗೆ ನೆರಿಗೆ ಮಾಡ್ಕೊಳ್ತೀರಲ್ಲ, ನೆಕ್ಸ್ಟ್ ಇನ್ನು ನೆರಿಗೆ ಮಾಡ್ಕೊಳ್ತೀರಲ್ಲ, ಸೊ ಅಲ್ಲಿಗೆ ಒಂದು ಪಿನ್ ಹಾಕೋಬೇಕು. ಗೊತ್ತಾಯ್ತು ಅನ್ಸುತ್ತೆ ನಿಮಗೆ. ಇಲ್ಲಿಂದ ಹಿಂಗಾಗಿ ಇಲ್ಲಿ ಪಿನ್ ಹಾಕ್ಕೊಂಡು ನೆಕ್ಸ್ಟ್ ನೆರಿಗೆ ಮಾಡ್ಕೊಳ್ತೀವಲ್ಲ, ಸೊ ಅಲ್ಲಿಗೆ ಒಂದು ಪಿನ್ ಹಾಕೋಬೇಕು. ನೆಕ್ಸ್ಟು ಲಾಸ್ಟ್ ಎಡ್ಜ್ ಇರುತ್ತಲ್ಲ ಸೀರೆದು, ಫಸ್ಟಿಗೆ ಸಿಕ್ಸ್ಕೊಳ್ತೀವಲ್ಲ ನಾವು, ಫಸ್ಟಿಗೆ ಸೀರೆ ಉಡುವಾಗ ಸಿಕ್ಸ್ಕೊಳ್ತೀವಲ್ಲ ಈ ಎಡ್ಜು, ಸೊ ಅಲ್ಲಿನೂ ಫಸ್ಟು ಒಂದು ಸುತ್ಕೊಂಡು ಹೆಂಗೆ ಮಾಡ್ತೀವಲ್ಲ, ಈಗ ಸುತ್ಕೊಂಡು ನೆರಿಗೆ ಹಾಕ್ಕೊತೀವಲ್ಲ ಈ ಥರ. ಸೊ ಇಲ್ಲಿಗೊಂದು, ನೀವು ಎಲ್ಲಿಂದ ನೆರಿಗೆ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಗೊಂದು ಪಿನ್ನ ಹಾಕೋಬೇಕು. ಸೊ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಇಲ್ಲಿ ಎಲ್ಲಿ ಪಿನ್ ಹಾಕಿರ್ತೀರಲ್ಲ, ಸೊ ಇಲ್ಲಿಗೆ ನೆರಿಗೆ ಮಾಡ್ಕೊಳ್ಳಿ. ಅಂದರೆ ನೀವು ಹೆಂಗೆ ನೆರಿಗೆ ಮಾಡ್ತೀರಲ್ಲ ಆ ಥರ ನೆರಿಗೆ ಮಾಡ್ಕೊಳ್ಳಿ. ನಾನು ಇದನ್ನ ಮಾಡಿ ತುಂಬ ಸರ್ಕಸ್ ಮಾಡಿದ್ದೀನಿ ಗೈಸ್. ಫಸ್ಟಿಗೆ ಬರೀ ಪಿನ್ ಮಾಡ್ಕೊಂಡು ಅಷ್ಟೇ ಹೋಗ್ತಿದ್ದೆ, ಈ ಥರ ನೆರಿಗೆ ಎಲ್ಲ ಮಾಡ್ತಾನೆ ಇರಲಿಲ್ಲ. ಆಮೇಲೆ ಆ ನೆರಿಗೆ ಕೆಳಗೆ ಜೋಡಿಸ್ಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಒಬ್ಬೊಬ್ರನ್ನ ಕರೆಯೋದು ಕಷ್ಟ. ಯಾಕಂತಂದರೆ ಅವ್ರುಗಳು ರೆಡಿ ಆಗ್ತಿರ್ತಾರೆ. ಇವಾಗ ಒಂದು ಫಂಕ್ಷನ್ ಅಂತಂದರೆ ಯಾರೂ ಆರಾಮಾಗಿ ರೆಡಿ ಆಗ್ತಿರಲ್ಲ, ಎಲ್ಲರೂ ಅರ್ಜೆಂಟೆಲ್ಲ ರೆಡಿ ಆಗ್ತಿರ್ತಾರೆ. ಅಂಥದ್ರಲ್ಲಿ ನಾವು ಸ್ವಲ್ಪ ನೆರಿಗೆ ಮಾಡಿ ಕೆಳಗೆ ಇಟ್ಕೊಳ್ಳಿ, ಸ್ವಲ್ಪ ಪಿನ್ ಮಾಡಿ ಅಂತ ಹೇಳಿದ್ರೆ ತುಂಬ ಇರಿಟೇಟ್ ಅನಿಸುತ್ತೆ. ನನಗೂ ಯಾರಾದರೂ ಕೇಳಿದಾಗ ಭಾಳ ಸಿಟ್ಟು ಬರ್ತಿರುತ್ತೆ ಗೈಸ್. ಏನೋ ಒಂದು ಹೆಲ್ಪ್ ಮಾಡ್ಬೋದು, ಒಂದು ಪಿನ್ ಹಾಕಿ ಹಂಗೆಲ್ಲ ಮಾಡ್ಬೋದು. ಬಟ್ ನಾವೇ ಅರ್ಜೆಂಟಲ್ಲಿ ರೆಡಿ ಆಗುವಾಗ ನಂಗೊಂದು ಸ್ವಲ್ಪ ಸೀರೆ ಉಡಿಸಿ ನಂಗೊಂದು ಸ್ವಲ್ಪ ನೆರಿಗೆ ಮಾಡಿ ಅಂದರೆ ನಂಗೆ ಸಖತ್ ಇರಿಟೇಟ್ ಅನಿಸುತ್ತೆ, ಸಖತ್ ಸಿಟ್ಟು ಬರ್ತಿರುತ್ತೆ. ನಾನೇನು ಮಾಡ್ತೀನಿ, ನಾನು ಒಂದು ಮಾಮೂಲಿ ಹಬ್ಬಕ್ಕೆ ಹೋದ್ರೂ ಈ ಥರ ಸೀರೆ ಉಡೋದು ಅಂತ ಪ್ಲ್ಯಾನ್ ಇತ್ತು ಅಂದರೆ ರೆಡಿ ಮಾಡ್ಕೊಂಡೇ ಹೋಗಿರ್ತೀನಿ. ಯಾಕಂತಂದರೆ ನಮ್ಮ ಅತ್ತೆ ಮನೇಲಿ ಕೆಲಸ ಮಾಡಿ ರೆಡಿ ಆಗೋದು ಕಷ್ಟ ಅಂತ ತುಂಬ ಜನ ಹಾಗೇನೆ ಮಾಡೋದು ಯೂಶಲಿ. ಏನೋ ಹಬ್ಬಗಳಲ್ಲಿ ರೆಡಿನೇ ಆಗಲ್ಲ, ಕೆಲಸ ಅಂತ. ಬಟ್ ಈ ಥರ ಎಲ್ಲ ಮಾಡಿಟ್ಕೊಬಿಟ್ರೆ ಒಂದು 5 ನಿಮಿಷನೂ ಬೇಡ. ಇವಾಗ ನೆರಿಗೆ ಮಾಡಿಕೊಂಡು ಕೆಳಗೆ ಹಾಸಿ 3 ಕಡೆನೂ ಪಿನ್ ಹಾಕ್ಕೊಳ್ಳಿ. ಅಂದರೆ ಉದ್ದಕ್ಕೆ ನಾವು ಮೇಲಿಂದ ಕೆಳಗಿನವರೆಗೂ ಹಾಕೊತೀವಲ್ಲ, ಆ ಥರ ಕೆಳಗಿನವರೆಗೂ ಪಿನ್ ಹಾಕ್ಕೊಳ್ಳಿ. ಇದಕ್ಕೆ ಸಾಫ್ಟ್ ಸೀರೆ ಇರೋದಕ್ಕೆ ನಾನು ಐರನ್ ಮಾಡಿಲ್ಲ. ಒಂದೊಂದು ಸೀರೆಗಳು ಕೂರಲ್ಲ, ಸೊ ಅವಾಗ ಐರನ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಜೋಡಿಸ್ಬಿಟ್ಟು ಐರನ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಇವಾಗ ಸೀರೆನ ಉಲ್ಟಾ ಮಾಡಿ. ಇವಾಗ ಸ್ಟ್ರೈಟ್ ಸೀರೆ ಐತಲ್ಲ, ಸೀರೆನ ಉಲ್ಟಾ ಮಾಡಬೇಕು. ಇದೇ ಮೇನ್ ಇದರಲ್ಲಿ. ಉಲ್ಟಾ ಮಾಡಿಬಿಟ್ಟು ಇವಾಗ ಫಸ್ಟಿಗೆ ಸಿಕ್ಸ್ಕೊತೀವಲ್ಲ ಆ ಭಾಗ ಮೇಲೆ ಹೋಗ್ಬೇಕು, ಈ ಸೆರಗಿನ ಭಾಗ ಇರುತ್ತಲ್ಲ ಅದು ಕೆಳ ಬರಬೇಕು. ಇದು ಮೇನ್ ಇದರಲ್ಲಿ. ಸೊ ನಾವು ಫಸ್ಟ್ ಸಿಕ್ಸ್ಕೊಳ್ತೀವಲ್ಲ ಅದ ಮೇಲೆ ಇರಬೇಕು. ಅದನ್ನು ಇವಾಗ ನಮ್ಮ ಕಡೆ ತೊಗೋಬೇಕು. ಈಗ ಮೇಲ್ಗಡೆ ಐತಲ್ಲ, ಸೊ ಅದನ್ನ ನಮ್ಮ ಕಡೆ ತೊಗೊಂಡು ನೀಟಾಗಿ ನೆರಿಗೆ ಥರನೇ ಮಾಡ್ಕೋಬೇಕು, ಜಾಸ್ತಿ ಎಕ್ಸ್ಟ್ರಾ ಉಳಿಬಾರ್ದು. ಆ ಥರ ಮಾಡಿಕೊಂಡು ಇವಾಗ ಉಳ್ದಿದ್ದಿರುತ್ತಲ್ಲ, ಸೊ ಇದನ್ನು ಫೋಲ್ಡ್ ಮಾಡಿ. ಅಂದರೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಫೋಲ್ಡ್ ಮಾಡಿ, 4 ಭಾಗ ಮಾಡಿ. ಎಕ್ಸ್ಟ್ರಾ ಇತ್ತು ಅಂದರೆ ಇನ್ನೂ ಬೇಕಾದ್ರೆ ಇನ್ನೂ ಚಿಕ್ಕಕ್ಕೆ ಮಾಡ್ಕೋಬೋದು. ಈ ಥರ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಸೆರಗು, ನಮ್ಮ ಸೈಡ್ ಸೆರಗಿರುತ್ತಲ್ಲ, ಸೊ ಅದರಲ್ಲಿ ನಾವು ಇಲ್ಲಿ ಶೋಲ್ಡರ್ ಹತ್ರ ಪಿನ್ ಹಾಕ್ತೀವಲ್ಲ ಎಂಡಲ್ಲಿ, ಭುಜದ ಹತ್ರ, ಸೊ ಅದನ್ನು ಅಲ್ಲಿಗೆ ಇಟ್ಬಿಟ್ಟು ನೀಟಾಗಿ ಸರಿ ಮಾಡ್ಕೊಳ್ಳಿ. ಇವಾಗ ನೆರಿಗೆನ ಈ ಟೈಮಲ್ಲೇ ಐರನ್ ಮಾಡ್ಕೊಳ್ಳಿ. ಅಂದರೆ ಒಂದೊಂದು ಸೀರೆಗಳು ಕೂರೋದೇ ಇಲ್ಲಲ್ಲ, ಸೊ ಅವಾಗ ಈ ಥರ ನೀಟಾಗಿ ಜೋಡಿಸ್ಬಿಟ್ಟು ಐರನ್ ಮಾಡಬೇಕು ಸ್ಟ್ರೈಟಾಗಿ.
ಹಂಗೆ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಎದುರಿಗೆ ಒಬ್ಬೊಬ್ರು ಹೇಳ್ತಾರೆ ನಂಗೆ ಸೀರೆ ನೀಟಾಗಿ ಉಡ್ತೀಯ ಅಂತ. ಮೇನ್ ಇದೆ ಗೈಸ್, ಇದು ನೀಟಾಗಿತ್ತು ಅಂದರೆ ನೀವು ಸೀರೆ ಚೆನ್ನಾಗಿ ಕಾಣುತ್ತೆ, ಸಣ್ಣನೂ ಕಾಣಿಸ್ತೀರಾ. ಇದು ಮಾಡಾದ್ಮೇಲೆ ಆ ಕೆಳಗಿನ ಬಾಕ್ಸ್ ಇರುತ್ತಲ್ಲ, ಸೊ ಅದನ್ನು ಮೇಲೆ ತೊಗೊಂಡು ಹೋಗ್ಬೇಕು. ಈಗ ಅದೇ ಸೈಜಲ್ಲೇ ಆಗ್ಬೇಕು, ಅದು ಎಕ್ಸ್ಟ್ರಾ ಮೇಲೆ ಹೋಗಂಗಿಲ್ಲ. ಕೆಳಗೇನು ಈ ಕಡೆ ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸ್ ಅಷ್ಟೇ ಮೇಲೆ ಹೋಗಬೇಕು. ಮತ್ತು ಇವಾಗ ಜೋಡಿಸ್ಕೊಂಡು ನೀಟಾಗಿ ಕೆಳಗಿನ ಭಾಗ ಏನಿರುತ್ತೆ ಅದನ್ನು ಆ ಬಾಕ್ಸ್ ಅಷ್ಟು ಒಳಗೇ ಫೋಲ್ಡ್ ಮಾಡಬೇಕು. ಇವಾಗ ಹೆಂಗೆ ಅಂತಂದರೆ ಕೆಳಗಿರೋದನ್ನ ತೊಗೊಂಡು ನೋಡಿ ವಿಡಿಯೋದಲ್ಲಿ, ಸೊ ಅದನ್ನು ಮೇಲೆ ಹಾಕಬೇಕು. ಎಕ್ಸ್ಟ್ರಾ ಬರೋದನ್ನ ಅಲ್ಲೇ ಫೋಲ್ಡ್ ಮಾಡಬೇಕು ನೀಟಾಗಿ, ಅಂದರೆ ಅದೊಂದು ನೀಟಾಗಿ ಬಾಕ್ಸ್ ಶೇಪಲ್ಲಿ ಕಾಣಿಸೋ ಥರನೇ ಫೋಲ್ಡ್ ಮಾಡಬೇಕು. ಆ ಬಾಕ್ಸ್ ಅಂದರೆ ಮೇಲೆ ಕೆಳಗೆ ಎಕ್ಸ್ಟ್ರಾ ಏನು ಉಳಿಬಾರ್ದು, ಸೇಮ್ ಲೈನಿಗೆ ಬರೋಷ್ಟು ಫೋಲ್ಡ್ ಮಾಡಬೇಕು. ಒಳಗೆ ಎಷ್ಟಾದರೂ ಫೋಲ್ಡ್ ಮಾಡ್ಕೊಳ್ಳಿ, ಆಚೆ ಜಾಸ್ತಿ ಇರಬಾರ್ದು. ಇವಾಗ ಅಲ್ಲಿ ಮೇಲೆ ಕಾಣುತ್ತಲ್ಲ, ಅದು ಫೋಲ್ಡ್ ಆಗದೆ ಇರೋಂಗೆ ಸೀರೆ ಮಾಡಿಸ್ಬೇಕು. ಅಂದರೆ ಮೇಲೆ ಸೆರಗಿನ ಭಾಗ ಏನಿದೆಯಲ್ಲ ಅದು ಫೋಲ್ಡ್ ಆಗದೆ ಇರೋಂಗೆ ಅಷ್ಟೇ ಸೀರೆ ಮಾಡಿಸ್ಬೇಕು. ಈ ಕಡೆನೂ ಅಷ್ಟೇ ಅದೊಂದು ನೀಟಾಗಿ ಚೌಕ ಶೇಪಲ್ಲಿ ಬರೋ ಥರ ಸೀರೆನ ಫೋಲ್ಡ್ ಮಾಡಬೇಕು. ಅದು ಎಕ್ಸ್ಟ್ರಾಸ್ ಬರೆದ್ರೆ ಅದನ್ನು ನೀಟಾಗಿ ಒಳಗೆ ಹಾಕ್ಕೊಳ್ಳಿ. ಕರೆಕ್ಟಾಗೆ ಬರಬೇಕು ಅಂತ ಏನಿಲ್ಲ ಗೈಸ್, ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ. ನಾವೇನು ಪ್ರೊಫೆಷನ್ ಮಾಡೋರಲ್ಲ, ಸೊ ನಮಗೆ ಹೆಂಗೆ ಬೇಕು ಹಂಗೆ ಮಾಡೋದು. ಇದರಲ್ಲಿ ಏನು ಮಾಡಬೇಕು ಅಂತಂದರೆ ಇವಾಗ ಈ ಥರ ಫೋಲ್ಡ್ ಮಾಡಬೇಕು. ಅಂದರೆ ನಾವು ಹಿಂಗೆ ಮಾಡಬೇಕು, ಒಳಗೆ ಹಾಕ್ಕೋಬಾರ್ದು. ಸೆರಗು ಭಾಗನ ಎಲ್ಲ ಒಳಗೆ ಹಾಕ್ಕೊಂಡು ಫೋಲ್ಡ್ ಮಾಡ್ತಾರೆ, ಹಂಗೆ ಮಾಡಬಾರ್ದು. ಅದು ಹೊರಗೆ ಬರೋಂಗೆ ಬಾಕ್ಸ್ನ ಉಲ್ಟಾ ಮಡ್ಚ್ಬಿಟ್ರೆ ಆ ನೆರಿಗೆ ಶೇಪ್ ಏನಿರುತ್ತೆ ಅದು ನೀಟಾಗಿ ಮೇಲ್ಭಾಗ ಬರುತ್ತೆ. ಇದು ನನಗೆ ಗೊತ್ತಾಗೋಕ್ಕೆ ತುಂಬ ವರ್ಷ ಬೇಕಾಯಿತು ಗೈಸ್, ಇದು ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯಿತು. ಈ ಥರ ಮಾಡಿ ಅದನ್ನು ನೀಟಾಗಿ ಉಲ್ಟಾ ಮಾಡಿಕೊಂಡು ಲೂಸ್ ಆಗುತ್ತೆ ಅಂದರೆ ಅಲ್ಲಲ್ಲಿ ಪಿನ್ ಹಾಕೋಬೋದು. ನಾನು ನಿಮಗೆ ತೋರ್ಸೋಕ್ಕೇನು ಪಿನ್ ಹಾಕಿಲ್ಲ, ಇಲ್ಲಾಂದರೆ ನೀವು ಪಿನ್ ಹಾಕ್ಕೋಬೇಕು. ಆ ಥರ ಏನು ಬ್ಯಾಗಲ್ಲಿ ಇಟ್ಕೊಳ್ತೀರಾ ಅಂತ ಅಂದರೆ ಸೀರೆ ಸೆರಗು ಸುತ್ತೀವಲ್ಲ ಅಲ್ಲಲ್ಲೆಲ್ಲ ಒಂದು ಪಿನ್ ಹಾಕೊಂಡ್ರೆ ಲೂಸ್ ಆಗಲ್ಲ. ಉಳ್ಕಿದ ಭಾಗನ ಮಡ್ಚಿಬಿಟ್ಟು ಒಳಗೆ ದಬ್ಬಿದ್ರೆ ಹಾಗೇ ಹೋಯ್ತು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತುಂಬ ಈಸಿ. ಆ್ಯಕ್ಚುಲಿ ನನಗೂ ಸ್ಟಾರ್ಟಿಂಗ್ ಕಷ್ಟನೇ ಅನ್ಸೋದು. ಇದು ಒಂದೇ ಬಿಟ್ಟಿಗೆ ಬರಲ್ಲ ಗೈಸ್, ತುಂಬ ದಿನಗಳೇ ಬೇಕು ಕಲಿಯೋಕ್ಕೆ. ಮಾಡ್ತಾ 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 ಕಲಿಬೋದು, ನೀಟಾಗಿ ಬರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.